ಹಾಯ್ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. IPL 2025 RCBಗೆ ಹೊಸ ಪ್ಲೇಯಿಂಗ್ 11 ಬಂದಿದೆ ಮತ್ತು ತಂಡದಿಂದ ಈ ದೊಡ್ಡ ಸ್ಟಾರ್ ಆಟಗಾರ ಹೊರಗೆ ಮತ್ತು ಹೊಸ ನಾಯಕ, ಹೊಸ ತಂಡ ಆಯ್ಕೆ ಮಾಡಲಾಗಿದೆ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು, ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಆದ ಕಾರಣ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಆದರೆ ಅದಕ್ಕೂ ಮುನ್ನ ನೀವು RCB ಅಭಿಮಾನಿಯಾಗಿ ಈ ವಿಡಿಯೋ ನೋಡುತ್ತಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ಇಂಥ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೌದು, 2025ರ ಚಾಂಪಿಯನ್ಸ್ ಟ್ರೋಫಿ ಗೆಲುವು ಎಲ್ಲರ ಮನಸ್ಸಿನಲ್ಲಿ ಹೊಸದಾಗಿರುವುದರಿಂದ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಮತ್ತೊಂದು ಅದ್ಧೂರಿತನಕ್ಕೆ ಸಾಕ್ಷಿಯಾಗಲಿದ್ದಾರೆ. IPL 2025 ಮಾರ್ಚ್ 22ರಿಂದ ಆರಂಭವಾಗಲಿದೆ. ಮೊದಲ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಆಡಲಿದೆ ಮತ್ತು RCB 18 ವರ್ಷಗಳ ನಂತರ ತಮ್ಮ ಬಹುನಿರೀಕ್ಷಿತ ಮೊದಲ IPL ಪ್ರಶಸ್ತಿಗಾಗಿ ಹೋರಾಡುತ್ತಿದೆ ಮತ್ತು ಆರಂಭವನ್ನು ಪಡೆಯುವ ಭರವಸೆಯಲ್ಲಿದೆ. ಅದಕ್ಕಾಗಿ RCB ತಂಡದ ಬಲಿಷ್ಠ ಪ್ಲೇಯಿಂಗ್ 11 ಹೀಗಿರಲಿದೆ ನೋಡಿ. ಇನ್ನು ವಿರಾಟ್ ಕೊಹ್ಲಿ ಅವರು ಹೊಸ ನಾಯಕನಾಗಿ ಆಯ್ಕೆಯಾಗಿದ್ದಾರೆ. ಆದಾಗ್ಯೂ ಅವರ ಫ್ರಾಂಚೈಸಿಯ ನಾಯಕನಾಗಿ ರಜತ್ ಪಟಿದಾರ್ ಅವರನ್ನು ಹೆಸರಿಸಿದ್ದಾರೆ. ನಾಯಕ ಸ್ವತಃ 3ನೇ ಸ್ಥಾನದಲ್ಲಿ ಆಡಲಿದ್ದಾರೆ. ಇದರ ನಂತರ ಮಧ್ಯದ ಕ್ರಮಾಂಕ ಮತ್ತು ಕೆಳ ಮಧ್ಯದ ಕ್ರಮಾಂಕದಲ್ಲಿ ಗಂಭೀರ ಫೈರ್ ಪವರ್ ಇರುತ್ತದೆ. ಲಿಯಾಮ್ ಲಿವಿಂಗ್ಸ್ಟೋನ್, ಜಿತೇಶ್ ಶರ್ಮಾ, ಟಿಮ್ ಡೇವಿಡ್ ಮತ್ತು ಕೃಣಾಲ್ ಪಾಂಡ್ಯ ಅವರಂಥವರು 4-7 ಸ್ಥಾನದಲ್ಲಿ ಆಡಲಿದ್ದಾರೆ. ಸಾಲ್ಟ್ ನಂತರ ಜಿತೇಶ್ ಮೊದಲ ಆಯ್ಕೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗುವ ಸಾಧ್ಯತೆ ಇದೆ. RCB ತಂಡದ ಪ್ರಮುಖ ಆಟಗಾರ ಆಗಿರುವ ಅವರು ಆಡುವ 11ರಲ್ಲಿ ಸ್ಥಾನ ಪಡೆಯಬಹುದಿತ್ತು. ಆದರೆ ಇಂಗ್ಲೆಂಡ್ನ ಆಲ್ರೌಂಡರ್ ಜಾಕೋಬ್ ಬೆಥೆಲ್ ಅವರನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಇನ್ನು RCB ತಂಡದಿಂದ ಸ್ಟಾರ್ ಆಟಗಾರ ಹೊರಗೆ. ಅವರು ಯಾರೆಂದರೆ ಜೋಶ್ ಹಜಲ್ವುಡ್. IPL 2025ರ ಹರಾಜಿನಲ್ಲಿ RCB ತಂಡವು ಅತಿ ದೊಡ್ಡ ಖರೀದಿ ಮಾಡಿದ್ದು ಆಸ್ಟ್ರೇಲಿಯಾದ ಸ್ಟಾರ್ ವೇಗಿ ಜೋಶ್ ಹಜಲ್ವುಡ್ ಅವರನ್ನು ಫ್ರಾಂಚೈಸಿ 12.5 ಕೋಟಿ ರುಗೆ ಖರೀದಿಸಿತು. ಆದಾಗ್ಯೂ ಸೊಂಟದ ಗಾಯದಿಂದಾಗಿ ಅವರು ಆಸ್ಟ್ರೇಲಿಯಾ ಪರ 2025ರ ಚಾಂಪಿಯನ್ಸ್ ಟ್ರೋಫಿಯನ್ನು ತಪ್ಪಿಸಿಕೊಂಡರು. ಆದ್ದರಿಂದ RCB ತಮ್ಮ ಸ್ಟ್ರೈಕ್ ಫಾಸ್ಟ್ ಬೌಲರ್ ಇಲ್ಲದೆ ಪಂದ್ಯಕ್ಕೆ ಇಳಿಯಬೇಕಾಗಬಹುದು. ಇನ್ನು ಹಜಲ್ವುಡ್ ಗಾಯದಿಂದಾಗಿ ವೇಗದ ದಾಳಿಯನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ಭುವನೇಶ್ವರ್ ಕುಮಾರ್ ಅವರ ಮೇಲಿರುತ್ತದೆ. ಲುಂಗಿ ಎಂಗಿಡಿ ವಿದೇಶಿ ವೇಗಿಗಳಲ್ಲಿ ಮೊದಲ ಆಯ್ಕೆಯಾಗಿರುತ್ತಾರೆ. ರಶಿಕ್ ದಾರ್ ಮತ್ತು ಯಶ್ ದಯಾಳ್ ಕೂಡ ದಾಳಿಗೆ ಸಮತೋಲನವನ್ನು ಒದಗಿಸುತ್ತಾರೆ. ಕೃಣಾಲ್ ಪಾಂಡ್ಯ ಮುಂಚೂಣಿಯ ಸ್ಪಿನ್ನರ್ ಆಗಿರುತ್ತಾರೆ ಮತ್ತು ದಾಳಿಗೆ ವೈವಿಧ್ಯತೆಯನ್ನು ಸೇರಿಸಲು ಸುಯಾಶ್ ಶರ್ಮಾ ಅವರನ್ನು ಪ್ರಭಾವಿ ಆಟಗಾರನಾಗಿ ತರಬಹುದು. IPL 2025 RCB ವರ್ಸಸ್ KKR ತಂಡದ ವಿರುದ್ಧ RCB ತಂಡದ ಪ್ಲೇಯಿಂಗ್ 11 ಹೀಗಿರಲಿದೆ ನೋಡಿ. ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್, ರಜತ್ ಪಟಿದಾರ್, ಲಿಯಾಮ್ ಲಿವಿಂಗ್ಸ್ಟೋನ್, ಜಿತೇಶ್ ಶರ್ಮಾ, ಟಿಮ್ ಡೇವಿಡ್, ಕೃಣಾಲ್ ಪಾಂಡ್ಯ, ರಶಿಕ್ ಸಲಾಮ್, ಭುವನೇಶ್ವರ್ ಕುಮಾರ್, ಲುಂಗಿ ಎಂಗಿಡಿ ಮತ್ತು ಯಶ್ ದಯಾಳ್ ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯಾಶ್ ಶರ್ಮಾ ಆಡಲಿದ್ದಾರೆ. ಧನ್ಯವಾದಗಳು ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ. ಹಾಗಾದರೆ ನಿಮ್ಮ ಪರವಾಗಿ RCB ತಂಡದ ಪ್ಲೇಯಿಂಗ್ 11 ಹೇಗೆ ಇರಬೇಕು ಎಂದು ಕಮೆಂಟ್ ಮಾಡಿ ಹೇಳಿ.